ಗೆಳೆಯ, ಯಾವುದಕ್ಕೂ ಹೆದರಬೇಡ, ಯಾರಿಗೂ ಹೆದರಿ ಬದುಕಬೇಡ. ದೇವರು ಬೇಕಂತಲೇ ಕೆಲವೊಬ್ಬರನ್ನ ನಿಮ್ಮ ಜೀವನದಿಂದ ದೂರ ಮಾಡ್ತಾನೆ. ಏಕೆ ಗೊತ್ತಾ? ನಿಮಗೆ ಅವರ ಬಗ್ಗೆ ಗೊತ್ತಿರದ ವಿಷಯ ದೇವರಿಗೆ ಗೊತ್ತಿರುತ್ತದೆ. ಆದ ಕಾರಣ ಯಾರಿಗೂ ಹೆದರಿ ಬದುಕುವ ಅವಶ್ಯಕತೆ ಇಲ್ಲ. ಅಂತಹ ನಡೆಯುವಾಗ ಎಡುವುದು ಸಹಜ. ಎಡವಿದ ಕಲ್ಲಿಗೆ ಮತ್ತೆ ಮತ್ತೆ ಎಡುವುದು ಇದೆಯಲ್ಲ, ಅದು ನಿನ್ನ ಅತ್ಯಂತ ಮೂರ್ಖತನ. ಗಾಜಿನ ಕನ್ನಡಿ ಮುಂದೆ ಎಲ್ಲರೂ ಸುಂದರವಾಗಿಯೇ ಕಾಣ್ತಾರೆ ಗೆಳೆಯ, ಆದರೆ ಮನಸ್ಸಿನ ಕನ್ನಡಿ ಮುಂದೆ ಕೆಲವರು ಮಾತ್ರ ನಿನಗೆ ಸುಂದರವಾಗಿ ಕಾಣ್ತಾರೆ. ಕಾಲು ಯಾವಾಗಲೂ ಒಂದೇ ಥರ ಇರಲ್ಲ. ನಿನ್ನನ್ನು ಅಳಿಸಿದವರನ್ನು ಅವರಾಗಿಯೇ ಅಳುವ ಸಮಯ ಖಂಡಿತವಾಗಲೂ ಬಂದೇ ಬರುತ್ತೆ. ಆದರೆ ಅಲ್ಲಿವರೆಗೂ ಕಾಯುವ ತಾಳ್ಮೆ ಮಾತ್ರ ನಿನ್ನಲ್ಲಿರಬೇಕು ಅಷ್ಟೇ. ಅಪಹಾಸ್ಯ ಮಾಡಿ ನಗುವವರನ್ನು ನಗುವುದಕ್ಕೆ ಬಿಡು. ಅಸೂಯೆಯಿಂದ ಅಳುವವರನ್ನು ಅಳಲು ಬಿಡು. ನೀನು ಮಾತ್ರ ನಿನ್ನನ್ನು ನೀನು ನಂಬಿ ನಡೆ. ಯಾವುದಕ್ಕೂ ಹೆದರಬೇಡ. ಧನ್ಯವಾದಗಳು ಫ್ರೆಂಡ್ಸ್. ಎಲ್ಲರಿಗೂ ಒಳ್ಳೆಯದಾಗಲಿ.